ಹಾಯ್ ಗೈಸ್, ಬಾಟ್ ಟ್ರೇಡರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇದು ಈ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ನ ಏನಕ್ಕೆ ನೋಡಬೇಕು, ಕ್ಯಾಂಡಲ್ ಸ್ಟಿಕ್ಸಲ್ಲಿ ಯಾವ್ಯಾವ ಥರ ಇದೆ, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಟ್ರೇಡಿಂಗ್ ಅನ್ನೋದನ್ನು ಒಂದು ಸ್ಕಿಲ್ ಆಗಿ ನೋಡಿ. ಮನಿ ತಾನಾಗೆ ಬರುತ್ತೆ. ಸೊ ನೀವು ಮನಿ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಈ ಸ್ಕಿಲ್ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಓಕೆ, ಟಾಪಿಕಿಗೆ ಬರೋಣ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಈಗ ನೀವು ಸ್ಕೂಲಲ್ಲಿ ಗ್ರಾಫ್ ಹಾಕ್ತಾ ಇದ್ರಿ, ಸ್ಪೀಡ್ ವರ್ಸಸ್ ಟೈಮು, ಡಿಸ್ಟೆನ್ಸ್ ವರ್ಸಸ್ ಟೈಮು, ಆ ಥರ ಎಲ್ಲ ಗ್ರಾಫ್ ಹಾಕಿ ಒಂದು ಲೈನ್ ಎಳಿತಾ ಇದ್ರಿ. ಅದೇನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದರೆ ಸ್ಪೀಡ್ ಮತ್ತು ಟೈಮ್ ಮಧ್ಯೆ ಅಥವಾ ಡಿಸ್ಟೆನ್ಸ್ ಮತ್ತು ಟೈಮ್ ಮಧ್ಯೆ ಇರುವಂಥ ಒಂದು ರಿಲೇಷನ್. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಆಫ್ ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ರೀಚ್ ಆಗಿದೆ ಒಂದು ವೆಹಿಕಲ್ಲು, ಎಷ್ಟು ಡಿಸ್ಟೆನ್ಸ್ ರೀಚ್ ಆಗಿದೆ. ಸೇಮ್ ಅದೇ ಥರನೇ ಇಲ್ಲೂ ಕೂಡ ಇಲ್ಲಿ ನಾವು ಟೈಮ್ ಮತ್ತು ಪ್ರೈಸ್ ಮತ್ತು ಗ್ರಾಫ್ನ ಹಾಕ್ತೀವಿ, ಅದ್ರ ಮಧ್ಯೆ ಇರುವಂಥ ರಿಲೇಷನ್. ಸೊ ಈಗ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಯಾವ ರೀತಿ ಪ್ರೈಸ್ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು ನಾವು ಈ ಚಾಟ್ ಮುಖಾಂತರ ನೋಡ್ತೀವಿ. ಸೊ ನೀವೇನು ಗ್ರಾಫ್ ಹಾಕಬೇಕಾಗಿಲ್ಲ, ಗ್ರಾಫ್ ಆಲ್ರೆಡಿ ಇರುತ್ತೆ. ಟ್ರೇಡಿಂಗ್ ವ್ಯೂ ಅಂತ ಒಂದು ಆ್ಯಪ್ ಇದೆ, ಸೊ ಅದರಲ್ಲಿ ನೋಡಿದರೆ ನಿಮಗೆ ಚಾರ್ಟ್ ಸಿಗುತ್ತೆ. ಅದೆಲ್ಲ ತೋರಿಸ್ತೀನಿ. ಇಲ್ಲಿ ನಾವು ಯಾಕೆ ಲೈನನ್ನು ಯೂಸ್ ಮಾಡಲ್ಲ ಅಂದರೆ ಲೈನಲ್ಲಿ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಯಾಂಡಲ್ಸ್ನ ಯೂಸ್ ಮಾಡ್ತೀವಿ. ಸೊ ಕ್ಯಾಂಡಲ್ಸು ನಿಮಗೆ ನೋಡೋಕ್ಕೆ ಈ ಥರ ಇರುತ್ತೆ. ನಾನು ಆಮೇಲೆ ಟ್ರೇಡಿಂಗ್ ಚಾರ್ಟಲ್ಲಿ ತೋರಿಸ್ತೀನಿ, ಇವಾಗ ಸದ್ಯಕ್ಕೆ ಥಿಯರಿ ನೋಡ್ತಾ ಇದೆ. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಅಂದರೆ ಏನು ಅಂತ ಗೊತ್ತಾಯ್ತಾ? ಒಂದು ಪರ್ಟಿಕ್ಯುಲರ್ ಆಫ್ ಟೈಮ್ ಫ್ರೇಮಲ್ಲಿ 5 ಮಿನಿಟ್ಸು, 1 ಅವರು, 1 ಮಿನಿಟು, 2 ಮಿನಿಟು, 30 ಮಿನಿಟು, 4 ಅವರು, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಪ್ರೈಸ್ ಏನು ಮೂವ್ಮೆಂಟ್ ಆಗಿದೆ, ಹೈ ಎಷ್ಟಾಗಿದೆ, ಓಪನ್ ಎಷ್ಟಾಗಿದೆ, ಕ್ಲೋಸ್ ಎಷ್ಟಾಗಿದೆ, ಲೋ ಎಷ್ಟಾಗಿದೆ ಅಂತ. ಸೊ ಓಕೆನಾ? ಸೊ ಈಗಿರುತ್ತೆ ಕ್ಯಾಂಡಲ್ಲು. ಸೊ ಇದು ಕ್ಯಾಂಡಲ್ನ ಬಾಡಿ ಆಗಿರುತ್ತೆ. ಇದರಲ್ಲಿ ನಿಮಗೆ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ ಇರುತ್ತೆ. ಟೈಪ್ಸ್ ಅಂತ ಬಂದರೆ ನಿಮಗೆ ರೆಡ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್ ಅಂತ ಬರುತ್ತೆ. ಓಕೆನಾ? ಓಕೆ, ಸೊ ಗ್ರೀನ್ ಕ್ಯಾಂಡಲ್ ಏನು ಹೇಳುತ್ತಪ್ಪ ಅಂದರೆ ಬೈಯಿಂಗ್ ಪ್ರೆಷರನ್ನು ಹೇಳುತ್ತೆ. ರೆಡ್ ಕ್ಯಾಂಡಲ್ ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದರೆ ಸೆಲ್ಲಿಂಗ್ ಪ್ರೆಷರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಸೊ ಈಗ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ ಅಂದರೆ ನೀವು ಬೈ ಸೈಡ್ ಟ್ರೇಡ್ ನೋಡಬೇಕು. ಸೊ ರೆಡ್ ಕ್ಯಾಂಡಲ್ ಬರ್ತಾ ಇದೆ ಅಂದರೆ ಸೆಲ್ ಸೈಡ್ ಟ್ರೇಡ್ ನೋಡಬೇಕು. ಸೊ ಈಗ ಈ ಕ್ಯಾಂಡಲಲ್ಲಿ ಸೊ ಗ್ರೀನ್ ಕ್ಯಾಂಡಲ್ ಅಂತ ಬಂದರೆ ಇದು ಪ್ರೈಸ್ನ ಓಪನ್ ಆಗಿರುತ್ತೆ, ಇದು ಪ್ರೈಸ್ನ ಕ್ಲೋಸ್ ಆಗಿರುತ್ತೆ, ಇದು ಪ್ರೈಸ್ನ ಹೈಯೆಸ್ಟ್ ಆಗಿರುತ್ತೆ, ಇದು ಪ್ರೈಸ್ ಲೋಯೆಸ್ಟ್ ಆಗಿರುತ್ತೆ. ಸೇಮ್ ರೆಡ್ ಕ್ಯಾಂಡಲಲ್ಲೂ ಇದು ಪ್ರೈಸ್ ಓಪನ್ ಆಗಿರುತ್ತೆ, ಇದು ಪ್ರೈಸ್ ಕ್ಲೋಸ್ ಆಗಿರುತ್ತೆ, ಇದು ಪ್ರೈಸ್ನ ಹೈಯೆಸ್ಟ್ ಆಗಿರುತ್ತೆ, ಇದು ಪ್ರೈಸ್ನ ಲೋಯೆಸ್ಟ್ ಆಗಿರುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಈಗ ಗ್ರೀನ್ ಕ್ಯಾಂಡಲಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಸೊ ನಾವು ಮಾರ್ಕೆಟ್ ಎಷ್ಟೊಂದು ಟೈಪ್ಸ್ ಇದೆ. ಎನ್ಗಲ್ಫಿಂಗು, ಶೂಟಿಂಗ್ ಸ್ಟಾರು, ಡ್ರ್ಯಾಗನ್ ಫ್ಲೈ, ಹ್ಯಾಮರು, ಇನ್ವರ್ಟೆಡ್ ಹ್ಯಾಮರು, ಸೊ ಎಷ್ಟೊಂದು ಟೈಪ್ಸ್ ಇದೆ. ಬಟ್ ನಾವು ನೋಡೋದು ಕೇವಲ ಒಂದು 3 ಟೈಪು. ನಾನು ಟ್ರೇಡಿಂಗಲ್ಲಿ ಬಂದಾಗ ಸೊ ಈ 3 ಕ್ಯಾಂಡಲ್ನ ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ. ಇನ್ನೊಂದು ಕ್ಯಾಂಡಲ್ ನ್ಯೂಟ್ರಲ್ ಕ್ಯಾಂಡಲ್ ಅಥವಾ ಡೋಜಿ ಕ್ಯಾಂಡಲ್ ಅಂತ ಹೇಳ್ತೀವಿ. ಸೊ ಅದನ್ನು ಹೇಳ್ತೀನಿ. ಸೊ ಮೊದಲೇ ಇದನ್ನ ನೋಡಿ. ಈಗ ಗ್ರೀನ್ ಕ್ಯಾಂಡಲಲ್ಲಿ ಈ 3 ಥರ ಕ್ಯಾಂಡ್ಲು ಬೈಯಿಂಗ್ ಪ್ರೆಷರ್ ಕ್ಯಾಂಡ್ಲು ಅಂತ. ಈ 3 ಕ್ಯಾಂಡ್ಲು ಬಂದರೆ ಸೊ ಬೈಯರ್ಸ್ ಬರ್ತಾ ಇದ್ದಾರೆ, ಇಲ್ಲಿಂದ ಮಾರ್ಕೆಟು ಅಪ್ ಸೈಡ್ ಹೋಗ್ಬೋದು ಅಂತ ವ್ಯೂ ಇರುತ್ತೆ. ಓಕೆನಾ? ಸೊ ಇದೊಂದು ಕ್ಯಾಂಡಲ್ಲು, ಇದೊಂದು ಕ್ಯಾಂಡಲ್ಲು, ಆ್ಯಂಡ್ ಇನ್ನೊಂದು
ಓಕೆ. ಸೊ ಇದು ಬಾಡಿ ರೆಡ್ ಆಗಿರುತ್ತೆ, ಇದು ಗ್ರೀನ್, ಇದು ಗ್ರೀನ್. ಓಕೆ. ಸೊ ಇದಿಷ್ಟು ಬೈಯಿಂಗ್ ಪ್ರೆಷರ್ ಕ್ಯಾಂಡ್ಲು, ಈ 4 ಕ್ಯಾಂಡ್ಲೂ ಬೈಯಿಂಗ್ ಪ್ರೆಷರ್ ಕ್ಯಾಂಡ್ಲೆ. ಸೊ ಇದು ಆ, ಇಲ್ಲಿ ಯಾವುದೇ ತರಹದ ವಿಕ್ಸ್ ಇಲ್ಲ. ಇದನ್ನ ವಿಕ್ ಅಂತೀವಿ, ಇದನ್ನ ಬಾಡಿ ಅಂತೀವಿ. ಸೊ ಇದನ್ನ ಲೋವರ್ ವಿಕ್ ಅಂತೀವಿ, ಇದನ್ನ ಅಪ್ಪರ್ ವಿಕ್ ಅಂತೀವಿ. ಓಕೆನಾ? ಸೊ ಇದರಲ್ಲಿ ಯಾವುದೇ ತರ ವಿಕ್ ಇಲ್ಲ. ಅಂದ್ರೆ ಸೊ ಪ್ರೈಸು ಇಲ್ಲಿಂದ ಓಪನ್ ಆಗಿದೆ, ಓಪನ್ ಆಗಿ ಇಲ್ಲಿಂದ ಕ್ಲೋಸ್ ಆಗಿದೆ. ಇಲ್ಲಿಂದ ಯಾವುದೇ ತರಹದ ಪ್ರೆಷರ್ ಬಂದಿಲ್ಲ ಅಂಡ್ ಪ್ರೈಸ್ ಡೌನ್ ಕೂಡ ಹೋಗಿಲ್ಲ. ಓಕೆನಾ? ಸೊ ಇದು ಜಾಸ್ತಿ ಕನ್ಫರ್ಮೇಶನ್ ಇರುತ್ತೆ ಬೈಯಿಂಗ್ಗೆ, ಅಂಡ್ ಇದು ಕೂಡ ಜಾಸ್ತಿ ಕನ್ಫರ್ಮೇಶನ್. ಸೊ ವಿಕ್ಸು ಸ್ಮಾಲ್ ಇರುತ್ತೆ, ಇಷ್ಟಿರುತ್ತೆ, ಬಾಡಿ ದೊಡ್ಡದಾಗಿರುತ್ತೆ, ಅದು ನೀವು ಬೈಯಿಂಗ್ ಪ್ರೆಷರ್ ಅಂತ ತಗೋಬೇಕು. ಇನ್ನೊಂದು ಇದು ಹ್ಯಾಮರ್ ಕ್ಯಾಂಡ್ಲು, ಇದನ್ನ ಹ್ಯಾಮರ್ ಅಂತಾರೆ, ಇದು ಕೂಡ ಬೈಯಿಂಗ್ ಪ್ರೆಷರು. ಇದು ವಿಕ್ಕು, ಇದು ಬಾಡಿ 50% ಆಫ್ 50. ಈ ತರ ಕ್ಯಾಂಡ್ಲಲ್ಲಿ 50% ಬಾಡಿ ಕವರ್ ಆಗಿರಬೇಕು, ಇನ್ನು 50% ವಿಕ್ ಎಷ್ಟಿದ್ರು ನಡೆಯುತ್ತೆ, ಬಟ್ 50% ಬಾಡಿ ಇದ್ರೆ ಒಂದು ಪ್ರಾಪರ್ ಬೈಯಿಂಗ್ ಪ್ರೆಷರ್ ಅಂತ. ಇದು ಕೂಡ ಬೈಯಿಂಗ್ ಪ್ರೆಷರ್, ಬೈಯಿಂಗ್ ಪ್ರೆಷರ್ ಕ್ಯಾಂಡ್ಲೆ. ಬಾಡಿ ಮಾತ್ರ ರೆಡ್ ಇದೆ, ಬಟ್ ಈ ಕ್ಯಾಂಡ್ಲು ಬಂದಾಗ ಅಷ್ಟು ಕನ್ಫರ್ಮೇಶನ್ ಇರಲ್ಲ. ಕೆಲವೊಂದ್ಸಲಿ ಈ ಕ್ಯಾಂಡ್ಲು ಬಂದೀಗ ಬೈಯಿಂಗ್ ಪ್ರೆಷರ್ ಇದೆ ಅಂತ ನಾವು ಅಪ್ಸೈಡ್ ನ ಟ್ರೇಡ್ ತಗೊಂತೀವಿ, ಬಟ್ ಸಮ್ಟೈಮ್ಸ್ ಟ್ರ್ಯಾಪ್ ಆಗುತ್ತೆ. ಸೊ ಈ ಮೂರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಈ ಕ್ಯಾಂಡ್ಲು ಬಂದು ಈ ಕ್ಯಾಂಡ್ಲು ಏನಾದ್ರು ಬಂದ್ರೆ ಸೊ ವಿ ವಿಲ್ ಟೇಕ್ ಎ ಟ್ರೇಡ್. ಓಕೆ. ಸೇಮ್ ಇದೇ ತರಾನೇ ರೆಡ್ ಅಲ್ಲೂ ಇದೆ. ರೆಡ್ ಅಲ್ಲೂ 4 ಟೈಪ್ಸ್ ಇದೆ. ರೆಡ್ ಕಲರ್ ಕಾಣ್ತೀನಿ. ಸೊ ಇದು ಎನ್ಗಲ್ಫಿಂಗ್ ಅಂತಾರೆ. ಇದು ಈಕ್ವಲ್ ಸೈಡ್ ವಿಕ್ ಇರುತ್ತೆ, ಚಿಕ್ಕದಾಗಿರುತ್ತೆ ವಿಕ್, ಬಾಡಿ ದೊಡ್ಡದಾಗಿರುತ್ತೆ. ಇನ್ನೊಂದು ಇದರಲ್ಲಿ ಹ್ಯಾಮರ್ ಬರಲ್ಲ, ಇನ್ವರ್ಟೆಡ್ ಹ್ಯಾಮರ್ ಬರುತ್ತೆ, ಅಂದ್ರೆ ಉಲ್ಟಾ ಇರುತ್ತೆ. ಅಂಡ್ ಇನ್ನೊಂದು ಇನ್ವರ್ಟೆಡ್ ಹ್ಯಾಮರ್ ಬಟ್ ಗ್ರೀನ್ ಬಾಡಿ ಇರುತ್ತೆ. ಸೊ ಗ್ರೀನ್ ಕಲರೇ ತಗೊತೀನಿ. ಸೊ ಇದು ಬೇಸಿಕ್ ಅಂದ್ರೆ ಬೇಸಿಕ್ಕು, ನೀವು ಟ್ರೇಡಿಂಗ್ ನ ಕಲಿತಿದ್ದೀರಾ ಅಂದ್ರೆ ಸೊ ಇದನ್ನ ನೀವು ಡೈಲಿ ನೀವು ಚಾಟ್ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಕ್ಯಾಂಡಲ್ಸ್ ನ ರೀಡ್ ಮಾಡೋದು ಕಲಿಬೇಕು, ಆವಾಗಲೇ ನೀವು ಎಂಟ್ರಿ ತಗೊಳಕ್ಕಾಗೋದು. ಕ್ಯಾಂಡಲ್ಸ್ ರೀಡ್ ಮಾಡಿದ್ಮೇಲೆ ಇದು ಕೂಡ ರೆಡ್ ಬಾಡಿ ಇರುತ್ತೆ. ಸೊ ಇಲ್ಲಿ ಪ್ರೈಸು ಈ ತರ ಕ್ಯಾಂಡಲ್ಸ್ ಏನಾದ್ರು ಬಂದ್ರೆ ನಾವು ಸೆಲ್ ಸೈಡ್ ವ್ಯೂ ನ ಇಟ್ಕೊಂತೀವಿ, ಅಂದ್ರೆ ಡೌನ್ ಸೈಡ್ ಸೆಲ್ ಸೈಡ್ ವ್ಯೂ ನ ಇಟ್ಕೊಂತೀವಿ. ಸೊ ಇದು ಕ್ಯಾಂಡಲ್ ಇಲ್ಲಿ ಓಪನ್ ಆಗಿರುತ್ತೆ, ಇಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಅದೇ ತರನೇ ಇಲ್ಲೂ ಅಷ್ಟೇ, ಕ್ಯಾಂಡಲ್ ಇಲ್ಲಿ ಓಪನ್ ಆಗಿರುತ್ತೆ, ಇಲ್ಲಿ ತನಕ ಬೈಯರ್ಸ್ ಪುಷ್ ಮಾಡಿದ್ದಾರೆ, ಬಟ್ ಸೆಲ್ಲರ್ಸ್ ಮತ್ತೆ ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ, ಮತ್ತೆ ಇಲ್ಲಿ ಬಂದಾಗ ಮತ್ತೆ ಬೈಯರ್ಸ್ ಸ್ವಲ್ಪ ಪುಷ್ ಮಾಡಿದರೆ ಅವ್ರಿಗೆ ಪುಷ್ ಮಾಡಕ್ ಆಗಿಲ್ಲ. ಅಂಡ್ ಇದು ಕೂಡ ಇನ್ವರ್ಟೆಡ್ ಹ್ಯಾಮ್ ಇರುತ್ತೆ. ಅಲ್ಲಿ ನೀವು ಬೈಯಿಂಗ್ ಪ್ರೆಷರ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಕೆಳಗಡೆ ವಿಕ್ ಇರುತ್ತೆ, ಬೈಯಿಂಗ್ ಕ್ಯಾಂಡ್ಲ್ ನೋಡ್ತಿದ್ದೀರಾ ಅಂದ್ರೆ ಕೆಳಗಡೆ ವಿಕ್ ಇರುತ್ತೆ, ಸೆಲ್ಲಿಂಗ್ ಕ್ಯಾಂಡ್ಲ್ ನೋಡ್ತಾ ಇದ್ದೀರಾ ಅಂದ್ರೆ ಮೇಲ್ಗಡೆ ವಿಕ್ ಇರುತ್ತೆ. ಇದು ಕೂಡ 50% ಆಫ್ ದ ಬಾಡಿ ಇರಬೇಕು. ಅಂಡ್ ಇದು ಕೂಡ ಇನ್ವರ್ಟೆಡ್ ಹ್ಯಾಮರು, ಗ್ರೀನ್ ಬಾಡಿ. ಇದನ್ನ ಜಾಸ್ತಿ ಕನ್ಫರ್ಮೇಶನ್ ತಗೊಳಲ್ಲ, ಈ 3 ಕ್ಯಾಂಡ್ಲ್ ತಗೊಂತೀವಿ, ಬಟ್ ಇದನ್ನ ಅಬ್ಸರ್ವ್ ಮಾಡ್ತೀವಿ ಅಷ್ಟೇ. ಈ ಕ್ಯಾಂಡ್ಲ್ ಬಂದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡ್ಲ್ ಏನಾದ್ರು ಈ ಕ್ಯಾಂಡ್ಲ್ ಬಂದ್ರೆ ಟ್ರೇಡ್ ತಗೊಂತೀವಿ ಅಷ್ಟೇ. ಸೊ ಇನ್ನೊಂದು ಕ್ಯಾಂಡ್ಲು ನಿಮಗೆ ಡೋಜಿ ಅಂತ ಬರುತ್ತೆ. ಸೊ ಆ ಕ್ಯಾಂಡ್ಲು ಆ ಡೋಜಿ ಕ್ಯಾಂಡ್ಲು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಗ್ರೀನ್ ಆದ್ರೂ ಆಗಿರ್ಬೋದು ಆರ್ ರೆಡ್ ಆದ್ರೂ ಆಗಿರ್ಬೋದು, ಈ ತರ ಇರುತ್ತೆ. ಆರ್ ಬರುತ್ತೆ, ಈ ತರ ಚಿಕ್ಕ ಬಾಡಿ ಇರುತ್ತೆ ಅಷ್ಟೇ, ಈ ತರ ಚಿಕ್ಕ ಬಾಡಿ ಇರುತ್ತೆ. ಗ್ರೀನ್ ಆರ್ ರೆಡ್ ಮ್ಯಾಟರ್ ಆಗಲ್ಲ, ಈ ತರ ಚಿಕ್ಕ ಬಾಡಿ ಇರುತ್ತೆ. ಸೊ ಈ ಕ್ಯಾಂಡ್ಲು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಸಪೋಸ್ ಈ ತರ ಮಾರ್ಕೆಟ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಇವಾಗ ಇಲ್ಲಿ ನಿಮಗೊಂದು ಈ ತರ ಒಂದು ಈಗ ಇಲ್ಲೊಂದು ಡೋಜಿ ಕ್ಯಾಂಡ್ಲು ಬಂದು ನೆಕ್ಸ್ಟ್ ಯಾವ್ದಾದ್ರು ಸೆಲ್ಲಿಂಗ್ ಕ್ಯಾಂಡ್ಲು, ಇನ್ವರ್ಟೆಡ್ ಹ್ಯಾಮರು ಅಥವಾ ಎಂಗಲ್ಫಿಂಗ್ ಕ್ಯಾಂಡ್ಲು ಈ ತರ ಬಂದ್ರೆ ಅವಾಗ ತುಂಬಾ ಶೋರ್ ಇರುತ್ತೆ. ಮೀನ್ಸ್ ಏನಾಗ್ತಿರುತ್ತೆ ಅಂದ್ರೆ ಇಲ್ಲಿ ಬೈಯರ್ಸು ಇಲ್ಲಿ ತನಕ ಮಾರ್ಕೆಟ್ ತಂಬಿದ್ದಾರೆ. ಸೊ ನೆಕ್ಸ್ಟು
ಇಲ್ಲಿ ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ. ಸೊ ಬೈಯರ್ಸು ಎಂಟರ್ ಆಗಿದ್ದಾರೆ. ಇಬ್ರು ಫೈಟ್ ಮಾಡಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರೋ ಒಬ್ರು ಸೋತಿರ್ತಾರೆ. ಸೊ ಸೋತಿರೋರು ಮನೆಗೆ ಹೋಗ್ತಾರೆ. ಇಲ್ಲಿ ಗೆದ್ದಿರೋರು ನೆಕ್ಸ್ಟ್ ಕ್ಯಾಂಡ್ಲು ಫಾರ್ಮ್ ಮಾಡ್ತಾರೆ. ಮೀನ್ಸ್ ಸೆಲ್ಲಿಂಗ್ ಕ್ಯಾಂಡ್ಲು ಬಂದ್ರೆ ಸೊ ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಅಂಡ್ ಇನ್ ಕೇಸ್ ಇದು ಬಂದು ಬೈಯಿಂಗ್ ಪ್ರೆಷರ್ ಕ್ಯಾಂಡ್ಲು ಬಂದ್ರೆ ಸೊ ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡು ಹೋಗ್ಬೋದು ಅಂತ. ಓಕೆನಾ? ಸೊ ಈಗ ನಾನು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ಕ್ಯಾಂಡಲ್ಸ್ ಅನ್ನ ತೋರಿಸ್ತೀನಿ. ಸೊ ನೀವು ಕೂಡ ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ ಕ್ಯಾಂಡಲ್ನ. ಓಕೆನಾ? ಟ್ರೇಡಿಂಗ್ ವ್ಯೂ ಈ ತರ ಇರುತ್ತೆ. ಟ್ರೇಡಿಂಗ್ ವ್ಯೂ ಗೂಗಲ್ ಅಲ್ಲಿ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಹೊಡೆದ್ರೆ ಸಿಗುತ್ತೆ. ನಾನ್ ಜಾಸ್ತಿ ಟ್ರೇಡ್ ಮಾಡೋದು, ಸೊ ಇದು ಎಲ್ಲ ಚಾರ್ಟಿಗೂ ಸೇಮ್ ಇರುತ್ತೆ. ಬಟ್ ನಾನ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಬಂದಿರೋದು XAUT, ಏನಕ್ಕಂದ್ರೆ ಅದರಲ್ಲಿ ವಾಲ್ಯೂಮ್ ಇರುತ್ತೆ. ಸೊ ಟ್ರೇಡ್ ತಗೊಳಕ್ಕೆ ಚೆನ್ನಾಗಿರುತ್ತೆ. ಡ್ರಾಯಿಂಗ್ ರಿಮೂವ್ ಮಾಡ್ತೀನಿ. ಸೊ ನೀವು ನಿಫ್ಟಿಗಾರು ಯೂಸ್ ಮಾಡ್ಬೋದು, ಬಿಟ್ಕಾಯಿನಿಗಾರು ಯೂಸ್ ಮಾಡ್ಬೋದು, ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಎಲ್ಲ ಇದರಲ್ಲೂ ಸೇಮ್ ಕ್ಯಾಂಡ್ಲೆ, ಸೇಮ್ ಚಾರ್ಟೆ, ಸೇಮ್ ಸ್ಟ್ರಾಟಜಿನೇ ಎಲ್ಲದರಲ್ಲೂ. ಓಕೆ, ಇದು 5 ಮಿನಿಟ್. ಸೊ 5 ಮಿನಿಟ್ ಅಲ್ಲಿ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಎನ್ಗಲ್ಫಿಂಗ್ ಕ್ಯಾಂಡಲ್, ಇದು ಹ್ಯಾಮರ್ ಕ್ಯಾಂಡಲ್, ಪ್ರಾಪರ್ ಹ್ಯಾಮರ್ ಕ್ಯಾಂಡಲ್. ಓಕೆ, ಸೊ ಇಲ್ಲಿ ನೋಡಿ ಹ್ಯಾಮರ್ ವಿತ್ ಲೋ ಹ್ಯಾಮರ್ ಕ್ಯಾಂಡಲ್ ವಿತ್ ಗ್ರೀನ್ ಬಾಡಿ ಇದೆ. ಇಲ್ಲಿ ನೋಡಿ ಇನ್ವರ್ಟೆಡ್ ಹ್ಯಾಮರ್ ವಿತ್ ರೆಡ್ ಬಾಡಿ. ಇದೆಲ್ಲ ತುಂಬಾ ಇದೆಲ್ಲ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್. ಇಲ್ಲಿ ನೋಡಿ, ಇದು ನೋಡಿ ಎನ್ಗಲ್ಫಿಂಗ್ ಕ್ಯಾಂಡಲ್. ಇದು 5 ಮಿನಿಟ್ ಅಲ್ಲಿ ನೋಡ್ತಾ ಇರೋದು. ಸೊ 5 ಮಿನಿಟ್ ಅಲ್ಲಿ ಇಲ್ಲಿಗೆ ನೋಡಿ 4048.105ಗೆ ಓಪನ್ ಆಗಿದೆ ಅಂಡ್ ಕ್ಲೋಸ್ ಆಗಿರೋದು ನೋಡಿ 4062.201. ಸೊ ಏನಂದ್ರೆ ಈ 5 ಮಿನಿಟ್ ಅಲ್ಲಿ ಈ ಕ್ಯಾಂಡಲ್ ಇಷ್ಟು ಪ್ರೈಸ್ ಮೂವ್ಮೆಂಟ್ ಆಗಿದೆ ಅನ್ನೋದನ್ನ ಹೇಳ್ತಿದೆ. ಸೊ ಇಲ್ಲಿ ನೋಡಿ 4091 ಇದು ಕ್ಯಾಂಡಲ್ನ ಹೈ ಆಗಿರುತ್ತೆ. ಸೊ ಇಲ್ಲಿ ಓಪನ್ ಆಗಿರೋದು ಕ್ಯಾಂಡಲ್ 4087.989ಗೆ ಓಪನ್ ಆಗಿದೆ ಅಂಡ್ 4080.621ಗೆ ಕ್ಲೋಸ್ ಆಗಿದೆ. ಸೊ ಇದು 5 ಮಿನಿಟ್ 50 ಮಿನಿಟ್ಸ್ ಅಲ್ಲಿ ನೋಡ್ತೀರಾ ಅಂದ್ರೂ ನೋಡಿ. ಸೊ ಕ್ಯಾಂಡಲ್ಸು ಈಗ ಎಲ್ಲೆಲ್ಲೋ ಈಗ ಇಲ್ಲಿ ಬೈಯಿಂಗ್ ಬರ್ತಿದೆ ಅಂತ, ಬೈಯಿಂಗ್ ಪ್ರೆಷರ್ ಬರ್ತಿದೆ ಅಂತ ಇಲ್ಲಿಂದ ಬೈ ಸೈಡ್ ನೋಡೋದಲ್ಲ. ಒಂದು ಪರ್ಟಿಕ್ಯುಲರ್ ಝೋನ್ ಇರುತ್ತೆ. ಆ ಝೋನ್ ಅಲ್ಲಿ ಯಾವ ತರ ಕ್ಯಾಂಡಲ್ಸ್ ಬರ್ತವೆ ಅನ್ನೋದನ್ನ ನೋಡ್ಬೇಕು. ನೋಡಿ ನೀವು ಇಲ್ಲಿ ಈಗ ರೆಡ್ ಕ್ಯಾಂಡಲ್ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ಬೀಳ್ಬೇಕು, ಬಟ್ ಅಪ್ ಸೈಡ್ ಹೋಗಿದೆ. ಓಕೆನಾ? ಸೊ ಕ್ಯಾಂಡಲ್ಸ್ ನೀವು ನೋಡಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಝೋನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಝೋನ್ ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ, ಸಪೋರ್ಟ್, ರೆಸಿಸ್ಟೆನ್ಸ್, ಸ್ವಿಂಗ್ ಹೈ, ಸ್ವಿಂಗ್ ಲೋ, ಆ ತರ ಎಲ್ಲ ಕಾನ್ಸೆಪ್ಟ್ಸ್ ಇದೆ. ಅಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ತರ ಕ್ಯಾಂಡಲ್ಸ್ ಅಬ್ಸರ್ವ್ ಮಾಡಬೇಕು ಝೋನ್ ಅಲ್ಲಿ ಅಂತ. ಓಕೆನಾ? ಸೊ ಇದು 1 ಅವರ್ ಅಲ್ಲಿ ನೋಡ್ತೀರಾ. ಇಲ್ಲಿ ಟೈಮ್ ಫ್ರೇಮ್ ಶಿಫ್ಟ್ ಮಾಡ್ಕೊಳ್ಳಿ. ಟೈಮ್ ಫ್ರೇಮ್ ನಿಮಗೆ ಇಲ್ಲೇ ಇರುತ್ತೆ. ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಸಿಗುತ್ತೆ ನೋಡಿ ಟೈಮ್. 1 ಸೆಕೆಂಡು, 5 ಸೆಕೆಂಡು, 1 ಡೇ, 1 ವೀಕ್, 1 ಇಲ್ಲಿ ನೋಡಿ 4 ಅವರ್ ಅಲ್ಲಿ ನೋಡಿ. ಈ ತರ ಸ್ಮಾಲ್ ವಿಕ್ ಇದೆ, ಇಲ್ಲೊಂದು ಚಿಕ್ಕ ವಿಕ್ ಇದೆ. ಇದೆಲ್ಲ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಅಂತ ನೋಡಿ. ಇಲ್ಲಿ ಡೋಜಿ ಕ್ಯಾಂಡಲ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಡೋಜಿ ಕ್ಯಾಂಡಲ್. ಸೊ ನೋಡಿ ಡೋಜಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ರೆಡ್ ಕ್ಯಾಂಡಲ್ ಫಾಲ್ ಆಯ್ತು ಮಾರ್ಕೆಟ್. ಸೊ ಒಂದು ಝೋನ್ ಇರುತ್ತೆ, ಅಲ್ಲಿ ಬಂದಾಗ ಮಾತ್ರ ನಾವು ಅಬ್ಸರ್ವ್ ಮಾಡಬೇಕು ಅಷ್ಟೇ ಕ್ಯಾಂಡಲ್ಸ್. ಸೊ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಓಕೆನಾ? ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ ಏನಿದೆ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ಇದನ್ನ ನೀವು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ಐಡೆಂಟಿಫೈ ಮಾಡಿ.
ಸೊ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಯಾವುದಂತ, ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಯಾವುದು, ಡೋಜಿ ಕ್ಯಾಂಡಲ್ ಯಾವುದು, ಇದನ್ನ ಟ್ರೇಡಿಂಗ್ ಚಾರ್ಟಲ್ಲಿ ಹೋಗಿ ಅಬ್ಸರ್ವ್ ಮಾಡಿ. ಓಕೆನಾ? ಓಕೆ ಗೈಸ್, ಮತ್ತೆ ಸಿಗೋಣ.